ಇಲ್ಲ, ಈ ಸಿನಿಮಾದಲ್ಲಿ ಆದಿತ್ಯ ಅವರು ಮತ್ತು ಜಗದೀಶ್ ಅವರು, ರೇಣುಕಾ ಮೇಡಮ್ ಅವರು, ದುರ್ಗಪ್ಪನವರು, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಆಯುಷ್ ಸರ್ ಅವರು. ಈ ಚಿತ್ರ ನೋಡಾದ್ಮೇಲೆ ಡೆಫಿನೆಟ್ಲಿ ಹೆವಿ ಅನಿಸುತ್ತೆ. ಅಂದರೆ ಒಂದು ನಾಯಿ ಅಂದರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ, ಬಟ್ ತುಂಬಾ ಚೆನ್ನಾಗಿರೋವಂಥ ಎಮೋಷನ್ಸ್ ಇದೆ. ದಯವಿಟ್ಟು ಎಲ್ರೂ ಈ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ಎಲ್ಲ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರೂ ಕೈ ಬಿಟ್ಟಿಲ್ಲ. ಈ ಚಿತ್ರನೂ ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನೀವು ಯಾರಿಗೂ ಕೈ ಬಿಟ್ಟಿಲ್ಲ, ದಯವಿಟ್ಟು ಕಲಾವಿದರು ಕೈ ಹಿಡೀರಿ. ಇವ್ರು ನಿಜವಾದ ಕಲಾವಿದರು. ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈರ್ ಟೀಮ್ಗೆ, ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು. ಸೊ ಇಡೀ ಎಂಟೈರ್ ಟೀಮ್ಗೆ, ಪಪ್ಪಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಇಲ್ಲ, ಎಲ್ಲರೂ ಮೇ 1ನೇ ತಾರೀಕು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನನಗೆ ಚಿತ್ರ ನೋಡಾದ್ಮೇಲೆ ತಿಥಿ ಸಿನಿಮಾ ನೋಡಿದಾಗ ಒಂದು ವೈಬ್ಸ್ ಇತ್ತಲ್ಲ, ಸೊ ಆ ವೈಬ್ಸ್ ಈ ಸಿನಿಮಾದಲ್ಲಿತ್ತು. ಖಂಡಿತ ಆ್ಯಸ್ ಅನ್ ಆಡಿಯನ್ ಎಮೋಷನ್ ಕನೆಕ್ಟ್ ಆಗ್ತಾರೆ ಎಲ್ಲರೂ. ಸೊ ಈ ಚಿತ್ರ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಅಣ್ಣ. ಪಪ್ಪಿ ನೀವು ನೋಡ್ದಂಗೆ ಗೊತ್ತಾಗಿದೆ, ಪಪ್ಪಿ ಸುಮಾರು ಒಂದು ಆರ್ಗ್ಯಾನಿಕ್ ಆಗಿ ರೀಚ್ ಆಗಿದೆ. ಅದನ್ನೇನು ಬೂಸ್ಟ್ ಗಿಸ್ಟ್ ಏನಿಲ್ಲ, ಎಲ್ಲರೂ ಮೆಚ್ಕೊಂಡಿದ್ದಾರೆ. ಅದೇ ಒಂದು ದೊಡ್ಡ ಖುಷಿ. ಫಸ್ಟು ಟ್ರೈಲರ್ ರಿಲೀಸ್ ಆದ ಮರುದಿನ ಒಂದು ಫೋನ್ ಕಾಲ್ ಬರುತ್ತೆ. ಪ್ರತಿ ಈ ಥರ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ರಿಲೀಸ್ ಆದಾಗೆಲ್ಲ ಒಂದು ಇಂಡಸ್ಟ್ರಿಗೆ ಒಂದು ಫೋನ್ ಕಾಲ್ ಬರ್ತಿತ್ತು, ಅದು ಅಪ್ಪು ಸರ್ದು. ಬಟ್ ನಮಗೆ ಆ ಅದೃಷ್ಟ ಇಲ್ಲ. ಬಟ್ ಆದರೂ ಒಂದು ಫೋನ್ ಕಾಲ್ ಬರ್ತೈತೆ. ಸಿನಿಮಾ ಟ್ರೈಲರ್ ರಿಲೀಸ್ ಆದ ಸಂಜೆ ಒಂದು ಫೋನ್ ಕಾಲ್ ಬರ್ತೈತೆ, ಅದು ಧ್ರುವಣ್ಣವ್ರ ಕಡೆಯಿಂದ. ಬರೋದಲ್ಲ ಅಂದರೆ ಆ ಸಿನಿಮಾ ಟ್ರೈಲರ್ ನೋಡಿ, ಸೊ ನಿನಗೇನು ಸಾಧಬೇಕು ನಾನು ಕೊಡ್ತೀನಿ, ನಿಮ್ಮಂಥ ಟ್ಯಾಲೆಂಟ್ಗಳು ಉತ್ತರ ಕರ್ನಾಟಕದಿಂದ ಎಲ್ಲ ಬರಬೇಕು. ಸೊ ಒಂದು ಸಿನಿಮಾ ಇಂಡಸ್ಟ್ರಿಗೆ ನೀವೆಲ್ಲ ಒಂದು ಎನರ್ಜಿ ತುಂಬಿದ್ದು ಅದು ಧ್ರುವಣ್ಣ. ಅಣ್ಣ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾ ಬಗ್ಗೆ ವಿನಯ್ ರಾಜ್ಕುಮಾರ್ ಅವರು, ರಮ್ಯ ಮೇಡಮ್ ಅವರು, ಸೊ ಆಮೇಲೆ ರಾಣಾ ದಗಪಟ್ಟಿ ಅವ್ರದ್ದು, ಅದು ತೆಲುಗು ರೈಟ್ಸ್ ನಿಮ್ಗೆ ಗೊತ್ತಿದ್ದಂಗೆ ನಡೀತಾ ಇದೆ ಇನ್ನೂ ಮಾತುಕತೆ. ಸೊ ಆಮೇಲೆ ರಾಜ್ಬಿ ಶೆಟ್ಟಿ ಅವರು ಮೊನ್ನೆ ಕಾಲ್ ಮಾಡಿ ಮಾತಾಡಿದ್ರು, ತುಂಬ ಚೆನ್ನಾಗಿದೆ, ಏನು ಹೇಳಬೇಕು, ಕನ್ನಡ ಇಂಡಸ್ಟ್ರಿಗಿಂತ ಟ್ಯಾಲೆಂಟೆಡ್ ಬೇಕು, ಅದು ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ನೀವು ಬರಬೇಕು. ಈ ಥರ ಒಂದು ಇಂಡಸ್ಟ್ರಿಗೆ ಎಲ್ಲ ಥರದ ಲ್ಯಾಂಗ್ವೇಜ್ ಬೇಕು, ತುಂಬ ಚೆನ್ನಾಗಿ ಮಾಡಿದ್ರೆ ಅಂತ ಎಲ್ಲ ಒಂದು ವಿಶ್ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿ ಕಡೆಯಿಂದ ಎಲ್ಲ ಒಂದು ಪಾಸಿಟಿವ್ ನಮಗೆ ಸಿಗ್ತಾ ಇದೆ. ಎಷ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ಸಿನಿಮಾ ಇದಾದಮೇಲೆ ಫಸ್ಟ್ ಒಂದು ಫೋನ್ ಕಾಲ್ ಬರ್ತೈತೆ, ಟ್ರೈಲರ್ ಎಲ್ಲ ನೋಡ್ತಾರೆ. KRG ಯೋಗಿ ಸರ್ ಆಮೇಲೆ ಸರ್ ಬಂದುಬಿಟ್ಟು ಸಿನಿಮಾ ನೋಡಿ ತುಂಬ ಖುಷಿಪಟ್ಟು, ಸೊ ಅದು ಏನಾಗುತ್ತೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತೀನಿ ಅಂತ ಇದು ಮಾಡಿದರೆ. ಥ್ಯಾಂಕ್ ಯು ಯೋಗಿ ಸರ್, KRG ಸ್ಟುಡಿಯೋಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈ ಪಪ್ಪಿ ಮೂವಿ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೇ ಇಲ್ಲ. ಯಾಕಂದರೆ ನಾ ಈ ಇಂಡಸ್ಟ್ರಿಯಲ್ಲಿ ನನಗೆ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತೇ ಇಲ್ಲ. ಹಾಗೆ ನಾನು ಒಂದು ಕ್ಯಾಮ್ರಾ ತೊಗೋಬೇಕು ಅನ್ನೋದೊಂದು FX6 ಹಿಂಗೆ ಕ್ಯಾಮ್ರಾ ತೊಗೊಳೋದೊಂದು ಕ್ರೇಜ್ ನನಗೆ. ತೊಗೊಂಡಾಗ ರಾಯರ್ ಗುಡಿಗೆ ಹೋಗಿದ್ದೆ. ಹೋದಾಗ ರಾಯರ್ಗೆ ಕೇಳಿದೆ, ಇದು ಕೊಡ್ಸಿದಿರಿ ಸರ್? ರಾಯರ್ ಕೇಳಿದೆ, ಕೊಡ್ಸಿದ್ದೀರಿ, ಇದನ್ನು ಹೆಂಗೆ ಯೂಸ್ ಮಾಡ್ಬೇಕು ಗೊತ್ತಿಲ್ಲ ನನಗೆ ಅಂತಂದಾಗ, ಅದೇ ವೀಕಲ್ಲಿ ಇದೆ ಆಯುಷ್ ಮಲ್ಲಿ ಅವ್ರು ನಂಗೆ ಮೀಟ್ ಆಗಿ ಒಂದು ಕತೆ ಇದೆ ಮಾಡೋಣ ಅಂತಂದರು. ಏನೋ ಗೊತ್ತಿಲ್ಲ, ರಾಯರು ಈ ಲೆವೆಲ್ ಈ ಸ್ಟೇಜ್ ಮೇಲೆ ನಮ್ಮ ಧ್ರುವ ಅಣ್ಣನ ಮುಂದೆ ಕುಂಚಿದ್ದಾರೆ ಅಂತಂದರೆ ರಾಯರ್ದು ನಿಜವಾಗ್ಲೂ ಅವ್ರದ್ದೊಂದು ಆಶೀರ್ವಾದ. ಆದರೆ ಧ್ರುವ ಅಣ್ಣ ಅಂತರೂ ನಿಜವಾಗ್ಲೂ ಅದು ಏನು ಟ್ರೈಲರ್ಲಿಂದ ನಮ್ಗೆ ಸಪೋರ್ಟಿವ್ ಮಾಡ್ಕೊಂಡ್ಬಂದು ಇವಾಗಲೂ ನಾನು ಇದ್ದೀನಿ, ನೀವೇನಾದರೂ ಮಾಡಿ ಅನ್ನೋ ಲೆವೆಲ್ ಮಾತಾಡ್ತಿದ್ದಾರೆ. ಭಾಳ ಖುಷಿ ಆಗುತ್ತೆ. ಧನ್ಯವಾದಗಳಣ್ಣ. ನಿಮ್ಮ ಋಣ ಏನೋ ನಮ್ಮ ನಿಜವಾಗ್ಲೂ ನಿಮ್ಮ ಋಣ ಇದೆ. ಅದೇ ರೀತಿ ನಾವು KRG ಅವರು ಕರೆದು ಅವರು ಮೂವಿ ನೋಡಿದರು, ಚೆನ್ನಾಗಿ ಇಷ್ಟಪಟ್ಟು ಅವರು ಇದರಲ್ಲಿ ಹಾಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆಮಗ ದುರ್ಗಪ್ಪ ಕಂಬಳಿ ಮಾತಾಡ್ತಿರೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದ ಕುರಿ ಕಾಯ್ಕೊಂತ ಬಂದು ಆಮ್ಯಾಗ ನೆಕ್ಸ್ಟು ಕಮತ ಮಾಡ್ಬೇಕಂತ ನಾವು ಒಂದು 2 ಎತ್ತು ತಗೊಂಡು ಒಕ್ಕಲ್ತನ ಮಾಡೋಂಥ ಕಲಾವಿದರು. ಅದರಲ್ಲಿಂದ ಭಜನೆ ಮಾಡೋರು ನೋಡಿ ಭಜನೆ ಮಾಡಿದ್ವಿ, ನಾಟಕ ಆಡ್ಕೊತ ಬರ್ತಾ ನಾವು ಏನೋ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಕಿರುಚಿತ್ರಗಳನ್ನು ಮಾಡ್ತಿದ್ವಿ.
ದೊಡ್ಡ ಟೇಜಿನ ಮೇಲೆ ದೊಡ್ಡ ಹೀರೋಗಳು ಎಲ್ಲಿ ನೋಡ್ಬೇಕಂತ ದೊಡ್ಡ ಆಸೆ ಇಟ್ಕೊಂಡಿದ್ವಿ. ಆದರೆ ನಮ್ಮಂಥ ಬಡವರಿಗೆ ಅಂಥ ಆಸೆಯನ್ನು ನೆರವೇರ್ತಾ ಇದ್ವಿ. ಈ ಪಪ್ಪಿ ಚಿತ್ರದಿಂದ ನಮಗೆ ಮಲ್ಲಿ ಸಾರು ಫೋನ್ ಮಾಡಿ ನಮ್ಮ ಗೋಕುಲ್ ಅಣ್ಣವರು ಕೂಡ ಇಲ್ಲಿ ಕಳಿಸಿದರು. ಈ ಕಿರುಚಿತ್ರ ಈ ದೊಡ್ಡ ಸಿನಿಮಾಲಿಂದ ನಮಗೆ ಧ್ರುವ ಸರ್ಜಾ ಅಣ್ಣವ್ರದ್ದು ಆಶೀರ್ವಾದ ಸಿಕ್ತಿ. ಇಂಥ ದೊಡ್ಡ ಕಲಾವಿದರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಇನ್ನು ಮುಂದೆ ನಮ್ಮ ಪಪ್ಪಿ ಸಿನಿಮಾ ಸಕ್ಸಸ್ ಆಗುತ್ತಂತ ನಾನು ಅನ್ಕೊಂಡಿರ್ತೀನಿ. ಕಲಾವಿದರ ಪರವಾಗಿ ನಮಸ್ಕಾರಗಳು. ಮತ್ತು ನಮ್ಮ ಅಣ್ಣವ್ರಿಗೆ, ಧ್ರುವ ಸರ್ಜಾ ಅಣ್ಣವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ತಮ್ಮೆಲ್ಲರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಾವು ಮೂಲತಃ ಹಳ್ಳಿಯಿಂದ ಬಂದಿರತಕ್ಕಂಥವ್ರು. ಡೊಳ್ಳಿನ ಪದ, ಭಜನಿ ಪದ, ಗೀಗಿ ಪದ, ಹಂತಿ ಪದ, ಲಾವಣಿ ಪದ, ಸೋಬಾನ ಪದ, ಹೀಗೆ ಹಲವಾರು ಹಾಡುಗಳನ್ನು ರಚನೆ ಮಾಡ್ಕೊತ ಡೊಳ್ಳಿನ ಪದಗಳನ್ನು ಹಾಡುವಂಥ ರೀತಿಯ ಸಮಯದಲ್ಲಿ ಇವತ್ತಿನ ಟ್ರೆಂಡಿಂಗ್ ಒಂದು ವಿಷಯಗಳನ್ನು ಈ ಹಾಡಿನೊಳಗೆ ಅಳವಡಿಸಿಕೊಂಡು ನಮ್ಮ ಹಳ್ಳಿಗಳಲ್ಲಿ ನಡೀತಕ್ಕಂಥ ವಿಷಯಗಳನ್ನು ಜನರ ಮಧ್ಯದಲ್ಲಿ ಆಡುವಂಥ ಭಾಷೆಗಳನ್ನು ಹಾಡಿನೊಳಗೆ ಅಳವಡಿಸಿಕೊಂಡು ಹಾಡೋದ್ರಿಂದ ಹಳ್ಳಿ ಒಳಗೆ ಮತ್ತು ಸಿಟಿ ಒಳಗೆ ಕೂಡ ಈ ಹಾಡನ್ನು ಕೇಳಲಿಕ್ಕೆ ಭಾಳಷ್ಟು ಮಂದಿ ಕೇಳಿ ನಮಗೆಲ್ಲ ಆಶೀರ್ವಾದ ಮಾಡ್ಯಾರ. ಈ ಹಾಡನ್ನು ಕೇಳಿ ನಮ್ಮ ಮಲ್ಲಿ ಸರ್ ಅವರು ಫೋನ್ ಮಾಡಿ, ಇಲ್ಲ ಈ ಈ ನಮ್ಮ ಸಿನಿಮಾದೊಳಗೆ ಈ ಹಾಡು ಹಾಡ್ಬೇಕಂತಂದಾಗ, ಆಯ್ತು ಸರ್, ನಾನು ಯಾವತ್ತು ಬಂದು ನೀವು ಯಾವಾಗ ಕರಿತೀರ ಅವಾಗ ಬಂದು ಹಾಡ್ತೀನಿ ಅಂಥೇಳಿ ಒಮ್ಮೆ ಬಂದು ಬೆಂಗಳೂರು ಕರೆಸಿ ಹಾಡಿಸಿದ್ರು ಸರ್. ಹಾಡಿದೆ. ಈಗ ಭಾಳಷ್ಟು ಜನ ಫೋನ್ ಮಾಡಾಕತ್ತಾರೆ ನನಗೆ. ಈ ಸಾಹಿತ್ಯದಲ್ಲಿ ಏನೋ ಒಂದು ಅದ್ಭುತ ಶಕ್ತಿ ಐತಿ ಅಂತೇಳಿ ನನಗೆ ಪ್ರೋತ್ಸಾಹ ನೀಡ್ಯಾರ. ತಾವೆಲ್ಲರೂ ಕೂಡ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ನಮ್ಮಂಥ ಕಲಾವಿದರ ಮ್ಯಾಗ ಪ್ರೋತ್ಸಾಹ ಮತ್ತು ಆಶೀರ್ವಾದ ಇಟ್ಟರೆ ಇನ್ನೂ ಇಂಥ ಹಲವಾರು ಹಾಡುಗಳನ್ನು ಬರಲಿಕ್ಕೆ ನಮಗೆ ಶಕ್ತಿ ಬರ್ತೈತಿ ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ತಮ್ಮೆಲ್ಲರಿಗೂ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಕಲಾವಿದನ ನಮ್ಮ ಕಲಾ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪಹಲ್ಗಾಮಲ್ಲಿ ನಡೆದಂಥ ಉಗ್ರವಾದಿ ಅಟ್ಯಾಕಲ್ಲಿ ಜೀವ ಬಿಟ್ಟಂಥ ನಮ್ಮ ಎಲ್ಲ ಭಾರತೀಯರಿಗೆ ನನ್ನ ಹೃದಯಪೂರ್ವಕ ಶ್ರದ್ಧಾಂಜಲಿಗಳು. ಅವರಿಗೆ, ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಧ್ರುವ ಸರ್ಜಾ ಸರ್ಗೆ ವೆರಿ ವಾರ್ಮ್ ವೆಲ್ಕಮ್ ಸರ್. ಮತ್ತು ಈ ಸಿನಿಮಾವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂಥ KRG ಸ್ಟುಡಿಯೋಸ್ ಅವ್ರಿಗೆ ತುಂಬ ಧನ್ಯವಾದಗಳು. ಸೊ ಈ ಸಿನಿಮಾದ್ದು ಫಸ್ಟ್ ಟೈಮ್ ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು ಅಂತ ಹೇಳಿ, ಸೊ ಒನ್ಸ್ ಎಡಿಟ್ ಎಲ್ಲ ಆದಮೇಲೆ ಒಂದ್ಸಲಿ ಸಿನಿಮಾ ನೋಡಿ ಅಂತಂದರು. ಸೊ ನಾನು ನಾನು ಒಬ್ಬನೇ ನೋಡ್ತೀನಿ ಸರ್ ಸಿನಿಮಾ ಅಂಥೇಳಿ ನಾನು ಡೈರೆಕ್ಟರ್ ಸರ್ಗೆ ಹೇಳಿದಾಗ, ಓಕೆ ರಾತ್ರಿ ನೋಡ್ತಾ ಇದ್ದೀನಿ ಸಿನಿಮಾನ, ಹೋಗ್ತಾ ಇದೆ ಸ್ಟಾರ್ಟಿಂಗ್ ಅದು ಯಾವ ಪಾಯಿಂಟಿಗೆ ತಲುಪ್ತು ಅಂತಂದರೆ ರಿಪೀಟೆಡ್ ಆಗಿ ನೋಡ್ತಾ ಇದ್ದೀನಿ ಸೀನ್ಸ್ನ. ಅಷ್ಟು ನಗು ಬರ್ತಾ ಇದೆ. 2 hours ಸಿನಿಮಾನ ಆಲ್ಮೋಸ್ಟ್ ಒಂದು 3.5 hours ನೋಡಿದ್ದೀನಿ, ರಿಪೀಟೆಡ್ ಮಾಡಲ್ ನೋಡಿದ್ದೀನಿ. ಸೊ ಬೆಳಿಗ್ಗೆ ಸರ್, ಎಡಿಟರ್ ಸರ್ ಮತ್ತು ಡೈರೆಕ್ಟರ್ ಸರ್ ಇಬ್ಬರು ಬಂದಾಗ ನಾನು ಹೇಳಿದೆ, ಸರ್ ಸಿನಿಮಾ ಸೂಪರ್ ಆಗಿದೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಹಿಟ್ 100%. ತುಂಬ ಚೆನ್ನಾಗಿ ಓಡುತ್ತೆ ಇದು, ಯೋಚನೆ ಮಾಡಿಬಿಡಿ, ಇದನ್ನು ಖಂಡಿತ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅದನ್ನು ಸಕ್ಸಸ್ ಮಾಡೋಣಂತೆ ಅಂತ ಹೇಳಿ. ಸೊ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇಷ್ಟೊತ್ತಿಗೆ ನಾವಾಗಲೇ ಒಂದೊಂದು 70-80 ಸಲ ಸಿನಿಮಾ ನೋಡ್ಬಿಟ್ಟಿದ್ದೀವಿ. ಫಸ್ಟ್ ಡೇಯಿಂದ ಫೈನಲ್ DTS ವರ್ಗೂ ಕೂಡ ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಬಟ್ ಸ್ಟಿಲ್ ಅದು ನಮ್ಗೆ ಯಾವತ್ತೂ ಬೋರ್ ಅನಿಸೇ ಇಲ್ಲ. ಆ್ಯಂಡ್ ಸಿನಿಮಾ ಎಷ್ಟು ಸ್ಪೀಡಾಗಿ ಹೋಗುತ್ತೆ, ಅದು ಮುಗಿಯೋವರೆಗೂ ನಮಗೆ ಅದೇನು ಫೀಲೇ ಆಗಲ್ಲ, ಬೋರ್ ಆಗ್ತಾಯಿದೆ, ಲ್ಯಾಗ್ ಆಗ್ತದೆ, ಎಷ್ಟು ಸಲ ನೋಡೋದಪ್ಪ ಅಂಥೇಳಿ. ಎವ್ರಿ ಟೈಮ್ ನೋಡಿದಾಗಲೂ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಐ ಹೋಪ್ ಎಲ್ಲರೂ ಅಷ್ಟೇ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಈ ಆಪರ್ಚುನಿಟಿಗೆ ನಮ್ಮ ಎಡಿಟರ್ ವಿಶ್ವ ಸರ್ಗೆ, ನಮ್ಮ ಡೈರೆಕ್ಟರ್ ಆಯುಷ್ ಮಲ್ಲಿ ಸರ್ಗೆ, ಮತ್ತು ನಮ್ಮ ನಿರ್ಮಾಪಕರಾದಂಥ ಅಂದಪ್ಪ ಸರ್ಗೆ, ಎಲ್ಲ ಕಲಾವಿದರಿಗೂ, ಜಗ್ಗ, ಪರ್ಷ ಮತ್ತು ನಮ್ಮ ಅದೃಷ್ಟ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ಯಾರ್ಯಾರಿದ್ದಾರೆ, ನಮ್ಮ ಮ್ಯಾನ್ಲಿಯೋ ಸ್ಟುಡಿಯೋಸ್, ನಮ್ಮ ಪ್ರಣವ್ ಸುರಿ ಸರ್ ಇಲ್ಲೇ ಇದ್ದಾರೆ, ಆ್ಯಂಡ್ ಪ್ರವೀಣ್ ಲಕ್ಷ್ ಸರ್, ಕಮಲ್, ಪ್ರತಿಯೊಬ್ಬರೂ ಇದಕ್ಕೆ ಇದನ್ನು ಈ ಸಿನಿಮಾಗೋಸ್ಕರ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಕೂಡ ತುಂಬ ಆಲ್ ದ ಬೆಸ್ಟ್ ಆ್ಯಂಡ್ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾ ಫಸ್ಟು ರೀಲ್ಸ್ ಮಾಡಾಕ್ತಿದ್ನಿ ರೀ. ರೀಲ್ಸ್ ಮಾಡೋದು ಇವ್ರು ಆಯುಷ್ ಮಲ್ಲಿ ಸರ್ ನೋಡಿ ನಮ್ಮ ಬೀರಪ್ಪನಿಗೆ ಫೋನ್ ಹಚ್ಚಿ, ನಿಮ್ಮ ತಮ್ಮಂಗೆ ಕಳಿಸ್ಕೊಡ್ರಿ, ಒಂದು ಪಿಕ್ಚರ್ ಐತಿ ಮಾಡಿ ಕಳಿಸ್ಕೊಡ್ತೀವಿ ಅಂತಂದು ಹೇಳ್ರಿ ಹಂಗೆ ಬರಲ್ರಿ ಅದು ಅಂತಂದು ಹೇಳಿದ್ರು. ಇವ್ರು ಆಯುಷ್ ಮಲ್ಲಿ ಸರ್ ನಮ್ಮ ಊರಿಗೆ ಬಂದು ನಮ್ಮ ಅಪ್ಪನವ್ರಿಗೆ ಎಲ್ಲರಿಗೆ ಹೇಳಿ, ಸಿನಿಮಾದ ಕತೆ ಒಟ್ಟು ಹೇಳಿ ಒಪ್ಪಿಸಿ ಬಂದಾರ್ರಿ. ಫಿಲ್ಮ್ ಬಗ್ಗೆ ಹೇಳು. ಫಿಲ್ಮಲ್ಲಿ ಆ್ಯಕ್ಟ್ ಮಾಡುವಾಗ ಹೇಗೆ ಸರ್ ಎಲ್ಲ ಹೇಳ್ಕೊಡ್ತಿದ್ರಾ? ಏನು ನಿಂಗೆ ಖುಷಿ ಆಯಿತಾ? ಏನಾಯಿತು? ಪಪ್ಪಿ ನಮ್ಮ ಫಸ್ಟ್ ನೈಟ್ ತಂದಾಗ ಅದು ಪಪ್ಪಿ ನಮ್ಮನ್ನು ಒಟ್ಟು ಹಚ್ಕೊಂತಿದ್ದಿಲ್ಲ. ನಾವು ಎತ್ತಾಗ ಹೋದ್ರೆ ನಮ್ಮಿಂದ ಬರ್ತಿದ್ದಿಲ್ಲ.
ಹೊಳ್ಳಿ ಹಂಗೆ ಒಂದೆರಡು ದಿನ ಒಂದು ವಾರ 2 ವಾರ ಬಿಟ್ಟಾಗ ನಾವು ಹೊರಗೆ ಕರ್ಕೊಂಡು ಹೋಗೋದು, ಆಟ ಆಡ್ಸೋದು, ಊಟ ಹಾಕೋದು ಎಲ್ಲ ನಾವು ಮಾಡ್ತಿದ್ವಿ. ಅವಾಗಲಿದ್ದ ನಾವು ಎಲ್ಲಿ ಹೋದ್ರೆ ಅಲ್ಲೇ ಬರ್ತೈತಿ ರೀ ಅದು. ನಮ್ಮಿಂದ ನಾವು ಎಲ್ಲಿ ಮಕ್ಕಂದ್ರೆ ಅಲ್ಲೇ ಮಕ್ಕಂತೈತಿ. ನೆಕ್ಸ್ಟ್ ಚಾನ್ಸ್ ಬಂದ್ರೆ ಆಕ್ಟ್ ಮಾಡ್ತೀಯಾ? ಮಾಡ್ತೀರಿ, ಬಂದ್ರೆ ಮಾಡ್ತೀವಿ, ಇಲ್ಲಂದ್ರೆ ಇಲ್ರಿ. ಪಪ್ಪಿ ಸಿನಿಮಾದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಗ ಡೈರೆಕ್ಟರ್ ಇದಾರಲ್ಲ ಅವ್ರು ನಮ್ಮ ಮಾಮ. ಅಂದರೆ ಮಾಮ ಅಂದಿದ್ಕೇನು ಕರ್ಕೊಂಡಿಲ್ಲ. ಫಸ್ಟು ಉತ್ತರ ಕರ್ನಾಟಕ ಭಾಷೆಯವ್ರನ್ನ ಹುಡುಕ್ತಿದ್ರ. ನನಗೂ ಕೇಳೋದು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ರ ಅಂತ. ಇಲ್ಲ ನಾನು ಮಾಡ್ತೀನಿ ಅಂದೆ. ನಿಂಗೆ ಕೈಲಾಗಲ್ಲ, ನೀನು ಬೆಂಗಳೂರಲ್ಲಿ ಇರ್ತೀಯಲ್ಲ, ಎಲ್ಲ ಮರ್ತೋಗಿರ್ತೀಯ ಅಂದರು. ನೀನು ಬೇಡ ಅಂದರು. ಅವಾಗ ನಾನು ಸೇರ್ಕೊತೀನಿ ಅಂತ ಹೇಳಿದೆ. ಮತ್ತೆ ಏನು ಕೇರ್ ಮಾಡಲಿಲ್ಲ. ಅವಾಗ ಉತ್ತರ ಕರ್ನಾಟಕ ಭಾಷೆದು ರೀಲ್ಸ್ ಮಾಡಿ ಕಳಿಸ್ತಿದ್ದೆ. ಅವ್ನು ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ರು. ಎಲ್ರಿಗೂ ದಯವಿಟ್ಟು ಮೇ 1ಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಕೈತಿ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ರಿ. ಕಾಲಕ್ಕೆ ಏನಿದನಲ್ಲ, ಫಸ್ಟು ನನಗೆ ಒಂದು ಉತ್ತರ ಕರ್ನಾಟಕ ಭಾಷೆದು ಒಂದು ಸೊಗಡಿಂದ ಹುಡುಗ ಬೇಕಾಗಿತ್ತು. ತುಂಬ ರೀಲ್ಸು ಬೇರೆ ಬೇರೆ ನೋಡ್ತಾ ಇದ್ದೆ. ಸೊ ನನಗೆ ಯಾರೂ ಸೆಟ್ ಆಗ್ತಾ ಇದ್ದಿಲ್ಲ. ಸೊ ಅವಾಗ ಒಂದು ರೀಲ್ ನೋಡಿದೆ, ಜಗದೀಶ್ ಅಂತ ಒಂದು ರೀಲ್ಸ್ ಬರ್ತದೆ. ಅದು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಪಕ್ಕ ನನ್ನ ಸಬ್ಜೆಕ್ಟಿಗೆ ಇವನು ಹೇಳಿ ಮಾಡಿಸ್ದಂಗಿದ್ದಾನಂತ. ಅದಾದಮೇಲೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಏನಂತಂದರೆ ಫೋನ್ ಹಚ್ಚಿದೆ. ನಾವು ಇನ್ಸ್ಟಾಗ್ರಾಮಲ್ಲಿ ಇತ್ತು, ನಂಬರ್ ಹಾಕಿದ್ದಿಲ್ಲ. ಮತ್ತು ಅವರು ಅಣ್ಣ ಬೀರಪ್ಪ ಅಂತ ಇದ್ದಾರೆ, ಅವ್ರ ನಂಬರ್ ತೊಗೊಂಡು ಇದು ಮಾಡಿದ್ರೆ, ಸರ್ ದಯವಿಟ್ಟು ನಿಮ್ಮ ತಮ್ಮನ್ನ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಹ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅದೇ ಏನಾದರೂ ನಮ್ಮ ಮೈಸೂರು ಮಂಡ್ಯ ಸೈಡು ಈ ಕಡೆನೋ ಹೇಳಿದ್ರೆ ಬೆಳಿಗ್ಗೆನೇ ಬಂದುಬಿಡ್ತಿದ್ರು, ಸರ್ ಹೇಳಿ ಸರ್ ಯಾವ ಥರ ಸಬ್ಜೆಕ್ಟು ಏನಂತ. ಬಟ್ ಇವಂದು ಆ ವಿಷಯದಲ್ಲಿ ಹಂಗಾಗಲಿಲ್ಲ, ಎಲ್ಲ ಉಲ್ಟಾ. ಯಾವ ಪಿಕ್ಚರಾ? ಇಲ್ರಿ ಸರ್ ಹಂಗೆಲ್ಲ ಕಳ್ಸಕ್ಕೆ ಬರಂಗಿಲ್ರಿ, ನಾವು ಕಳ್ಸಂಗಿಲ್ರಿ ಅಂತಂದ್ರೆ, ಇಲ್ಲ ಸರ್ ಅವನದು ಒಳ್ಳೆ ಕತೆ ಇದೆ, ದಯವಿಟ್ಟು ಒಂದು ಸರಿ ಕೇಳಿ ಅಂತಂದ್ರೆ, ಹೌದಾ, ಇಲ್ಲ ಸರ್ ನಮ್ಮ ಮನೆ ಕಳ್ಸಂಗಿಲ್ರಿ. ಇವ್ರದ್ದೊಂದು ತುಂಬ ಕುಟುಂಬ ಸರ್, ಒಂದು 70-80 ಜನ ಇದ್ದಾರೆ, ಎಲ್ಲ ಒಂದು 4 ಮನೆ ಒಟ್ಟಿಗೆ ಇದ್ದಾರೆ. ಸೊ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ ಸಿಗಲಿಲ್ಲ. ಸೊ ಅದಾದಮೇಲೆ ನಾನು ದಯವಿಟ್ಟು ಹೇಗಾದರೂ ಮಾಡಿ ಅಂತಂದೆ, ನಿಮ್ಮ ಊರ ಹೆಸ್ರು ಹೇಳಿ ಅಂತಂದ. ಅದಾದಮೇಲೆ ಮತ್ತೆ ಊರ ಹೆಸ್ರು ಹೇಳಿದರು, ಕೊಪ್ಪಳ ಹತ್ರ ಹಲ್ವರ್ತಿ ಅಂತ. ಸೊ ನನ್ನನ್ನು ನೋಡಿಲ್ಲ ಅವರು, ಇವ್ರು ನೋಡಿದ್ದಾರೆ. ಇವರು ನಮ್ಮ ಭಾಗದಲ್ಲಿ ತುಂಬ ಫೇಮಸ್ಸು, ದುರ್ಗಪ್ಪ ಕಂಬಳಿ ಅಂತ ರೀಲ್ಸ್ ಎಲ್ಲ ನೋಡ್ತಾರೆ. ಇವರು ಮನೆಯವರೆಲ್ಲ ಇವರು ಅಭಿಮಾನಿಗಳು. ಸೊ ಹೋದಾಗ ಇವರು ನನ್ನನ್ನು ನಂಬ್ತಾ ಇಲ್ಲ. ಸರ್ ಕತೆ ಹೇಳೋ ಅಂದರು. ಫಸ್ಟ್ ಎಲ್ಲ ಹುಡುಗರೆಲ್ಲ ಕೂತಿದ್ರು, ಇವ್ರು ಚಿಕ್ಕಪ್ಪ ಇದ್ದರು. ಒಂದು ಕತೆ ಹೇಳ್ದೆ 5 ನಿಮಿಷದ ಹಿಂಗೆ. ಹೌದಾ ಸರ್ ಇರಿ ಸರ್, ಇನ್ನು ನಮ್ಮ ದೊಡ್ಡಪ್ಪವ್ರು ಬರ್ತಾರೆ, ಅವ್ರಿಗೆ ಒಂದ್ಸತಿ ಹೇಳಿ ಅಂತಂದರು. ಸರಿ ಅಂತ ಆಯಿತು, 5 ನಿಮಿಷ ಆಯಿತು, ದೊಡ್ಡಪ್ಪವ್ರಿಗೆ ಹೇಳಿದೆ. ಆಮೇಲೆ ಅಜ್ಜಿ ಕೋಲ್ ಹಿಡ್ಕೊಂಡು ಬಂದ್ಲು, ಅವ್ರ ಅಜ್ಜಿಗೂ ಕತೆ ಹೇಳಿದೆ. ಇನ್ನು ನನ್ನಿಂದ ಆಗಲ್ಲ, ಅವ್ರು ದೊಡ್ಡಪ್ಪ ಅಪ್ಪ ಬಂದರು. ಸರ್ ಮನೇಲಿ ಎಷ್ಟು ಜನ ಇದ್ರು ಒಟ್ಟಿಗೆ ಕರೆಸ್ಬಿಟ್ಟು ಒಟ್ಟಿಗೆ ಹೇಳಿಬಿಡ್ತೀನಿ ಅಂತಂದು 10 ನಿಮಿಷ ಟೈಮ್ ತೊಗೊಂಡು ಆಮೇಲೆ ಕತೆ ಒಪ್ಪಿಸಿ ಕರ್ಕೊಂಡು ಬಂದಿದ್ದೆ. ಅಂದರೆ ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋ ಡೇಟ್ಸ್ ತಗೋಬೋದು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂಥ ಪ್ರತಿಭೆಗಳನ್ನ ತಗೊಳ್ಳೋದು ತುಂಬ ಕಷ್ಟ. ಅದು ನನಗೆ ಎಸ್ಪೆಷಲಿ ಇದು ಆ ಥರ ಒಂದು ಅಚ್ಚ ಉತ್ತರ ಕರ್ನಾಟಕ ಪ್ರತಿಭೆ ಅಂತ ಹೇಳ್ಬೋದು ಸರ್ ಈ ಪ್ರತಿಭೆ ಬಗ್ಗೆ. ಆಮೇಲೆ ದುರ್ಗಪ್ಪ ಕಂಬಳಿ ಇವರು ಅದ್ಭುತ ಕಲಾವಿದರು. ನಮ್ಮ ಸೈಡು ತುಂಬ ಎಲ್ಲ ಹೋದ್ರೆಲ್ಲ ತುಂಬ ಫೇಮಸ್ಸು. ಹಂಗಾಗಿ ಆ ಪಾತ್ರಕ್ಕೆ ನನಗೆ ಬೇಕಾಗಿತ್ತು. ಸೊ ಆಮೇಲೆ ಕಾಲ್ ಮಾಡಿ ಇದು ಮಾಡಿದಾಗ ಇವರು ಒಪ್ಕೊಂಡ್ರು. ಸೊ ಆಮೇಲೆ ರೇಣುಕಾ ಅಕ್ಕ ತುಂಬ ಥ್ಯಾಂಕ್ಸ್. ಅವರಂತೂ ಇಂಥ ಅದ್ಭುತ ಕಲಾವಿದರು ಅಂತಂದರೆ ನನ್ನ ಪ್ರಕಾರ ಉಮ್ಮಶ್ರೀ ಅವರು ಎಂಥ ಅದ್ಭುತ ಕಲಾವಿದರು. ಸೊ ಆ ಕ್ರೆಡಿಟ್ಟು ಇವರಿಗೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ನ್ಯಾಚುರಲ್ ಮಾಡಿದ್ದಾರೆ ಅಂತಂದರೆ ಸಿನಿಮಾದಲ್ಲಿ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅಕ್ಕ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ, ಒಳ್ಳೇದಾಗಲಿ, ತುಂಬ ಕನ್ನಡ ಸಿನಿಮಾ ನಿಮಗೆ ಚಾನ್ಸ್ ಸಿಗಲಿ ಅಂತ ಹಾರೈಸ್ತಿದ್ದೀನಿ. ಜುಬ್ರದಲ್ಲಿ ದುರ್ಗಪ್ಪಣ್ಣ ಇನ್ನೊಂದು ಇವನ್ ಬಗ್ಗೆ ಹೇಳ್ಬೇಕಂತಂದರೆ, ಫಸ್ಟ್ ಅದೆಲ್ಲ ಬಂದರು ಸರ್, ಬೆಂಗಳೂರಿಗೆ ಬಂದರು. ಸೊ ನಾವು ಆ್ಯಕ್ಚುಲಿ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಸಿಂಕ್ ಸೌಂಡ್ ಮಾಡಿದ್ವಿ. ಯಾಕಂದರೆ ಲೈವ್ ಆದರೆ ಅದು ರಿಯಾಲಿಟಿ ಇರುತ್ತಂತ. ಈ ಡಬ್ಬಿಂಗ್ ಎಲ್ಲ ಇವ್ರಿಗೆ ಬರಲ್ಲ. ಸೊ ಅಲ್ಲಿ ಆ್ಯಕ್ಟ್ ಮಾಡೋದು ಅದೇ ಥರ ಇದು ಮಾಡೋದು ಇವರಿಗೆ ಅಷ್ಟು ಇರಲ್ಲ ಅಂದ್ಕೊಂಡ್ಬಿಟ್ಟು ನಾನು ಸಿಂಗ್ ಸೌಂಡ್ ಮಾಡಿದ್ದೆ. ಸೊ 2 ಗಂಟೆ ಆಗಿತ್ತು, ನಾವು ಊಟಕ್ಕೆ ಬ್ರೇಕ್ ಬಿಟ್ಟಿದ್ದಿಲ್ಲ. ಯಾಕಂದರೆ ನಾಯಿ ಸೀನ್ ತೆಗಿತಾ ಇದೆ. ಇವನಿಗೆ ವಾಶ್ರೂಮ್ ಬಂದೈತೆ, ಸರ್ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಇವನು ಕರ್ಕೊಂಡು. ಅದು ಮೈಕ್ ಆನ್ ಆಗಿದೆ, ಮೈಕ್ ಇದೆ, ಇವನಿಗೆ ಗೊತ್ತಿಲ್ಲ ಮೈಕ್ ಇರುತ್ತೆ. ಯಾಕಂದರೆ ಇದೆಲ್ಲ ಲೈವ್ ಸಿಂಗ್ ಸೌಂಡು ಹೊಸದು ಅವನಿಗೆ. ಏನಿಲ್ಲ, ಸುಮ್ಮನೆ ಉಚ್ಚಿ ಒಯ್ದು ಬರ್ತೀನಿ ಸರ್ ಅಂತ ಹೋದರು. ನಮಗೂ ಹಸುವಾಗಿದೆ, ಅವನಿಗೆ ಫುಲ್ಲು ಹಸುವಾಗಿದೆ. ಹೋಗಿ ಬೈಲಲ್ಲಿ ಹೋಗಿ ಉಚ್ಚೆ ಒಯ್ದು ಬರೋದ್ನಾಗ ನಮ್ಮ ಸಿಂಗ್ ಸೌಂಡರು ಇಂಜಿನಿಯರು ಸೌಂಡ್ ಹಾಕ್ಯಂಡು ಕೇಳ್ತಾ ಇದ್ದಾರೆ. ಇವನು ಏನಂತ ಮಾತಾಡಿರ್ಬೋದು ಗೊತ್ತಾ ಸರ್? ಇವನಿಗೆ ಹೇಳ್ತಾ ಇದ್ದಾನೆ, ಲೇ ಅದೇ ಯಾವನ್ಲೇ ಅವ್ನು ಡೈರೆಕ್ಟ್ರು ಮಬ್ ನನ್ನ ಮಗ ಲೇ 2 ಗಂಟೆ ಆಯಿತು ಒಂಬಕ್ಕೆಲ್ಲಿ 12:15 ನಮ್ಮ ಮನೆಯಾಗ ಊಟ ಮಾಡ್ತೀನಿ, ಅವನು 2 ಗಂಟೆ ಆದರೂ ಊಟಕ್ಕೆ ಕರಿತೀಯಲ್ಲ ಲೇ, ಹೇಳಲ್ಲೇ ನಿಮ್ಮ ಮಾವಗ ಅಂತ. ಇವನಿಗೂ ಗೊತ್ತಿಲ್ಲ. ಹೋಗ್ಲಿ ಬಿಡ್ಲಿಯಪ್ಪ, ಅವನು ಕುಡ್ದಿರೋ ನಮ್ಮ ಅಪ್ಪಗ ಬಿಡಂಗಿಲ್ಲ ಅವ.
ಇನ್ನು ನನಗೆ ಬಿಡ್ತಾನೆ ಅವನು ಯಾವಾಗಾದ್ರೂ ಬಿಡ್ಲಿ, ತಲೆ ಕೆಟ್ಟೋಗೈತೆ ನನಗೆ, ಮುಗಿದ್ರೆ ಸಾಕಂತ ಬಂದರು. ಬಂದಾದ್ಮೇಲೆ ಇಮಿಡಿಯೇಟ್ ಬ್ರೇಕ್ ಮಾಡಲೇಬೇಕು, ಬೇರೆ ಚಾನ್ಸ್ ಇಲ್ಲ. ಅಂದರೆ ಈ ಥರ ಫನ್ನಿ ಮೂಮೆಂಟ್ಸು ಹೆಂಗೆ ಅಂತಂದರೆ ಅದು ಮುಗ್ಧತೆ ಇರುತ್ತಲ್ಲ, ಅದು ರೆಕಾರ್ಡ್ ಆಗಿದೆ, ಅದು ಇದೆ, ಕಳಿಸ್ಕೊಡ್ತೀನಿ. ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅಂದರೆ ಬಂದಾದ್ಮೇಲೆ ಮತ್ತೆ ಕೈ ಕಟ್ಟು, ಏನಪ್ಪ ರೆಡಿನಾ ಅಂತಂದ್ರೆ, ಹ್ಞೂ ಸರ್ ಮಾಡೋಣ ಸರ್. ಅಂದರೆ ಈ ಥರ, ಅಂದರೆ ಒಂಥರ ಮುಗ್ಧತೆ ಆ ಸಿನಿಮಾ ಥ್ರೂ ಕಾಣುತ್ತೆ ನಮಗೆ. ಥ್ಯಾಂಕ್ ಯು. ಬೈದೋದಕ್ಕೆ ಥ್ಯಾಂಕ್ ಯು. ಸರಿ ಸರ್, ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂತಂದರೆ, ಹೀಗೆ ನಿಮಗೆ ಎಲ್ಲ ಗೊತ್ತಿದೆಯಲ್ಲ, ಟ್ರೈಲರ್ ಅದ್ಭುತವಾಗಿ ಬಂದಿದೆ. ಸಿನಿಮಾ ಸಾಂಗ್ಸು 2 ಸಾಂಗ್ಸ್ ಇದೆ. ನಮ್ಮ ಶ್ರೀಧರ್ ಸರು, ನಮ್ಮ ರವಿ ಬಿಳ್ಳೂರು ನಮ್ಮ ಸ್ನೇಹಿತರು. ಸೊ ಅದಾದಮೇಲೆ ಎಡಿಟಿಂಗ್ ಅಂತ ಪೋರ್ಷನ್ ಬಂದಂಗೆ ನಮಗೆ ಮ್ಯಾನ್ಲಿಯೋ ಸ್ಟುಡಿಯೋ ನಮ್ಮ ಸ್ನೇಹಿತರು ಪ್ರಣೀವ್ ಸರ್, ಆಮೇಲೆ ನಮ್ಮ ಎಡಿಟ್ರು ವಿಶ್ವ ಸರ್, ಅವರು ಎಡಿಟ್ ಮಾಡಿಕೊಟ್ರು. ಅದು ನಾವು ಹೇಗಂತಂದರೆ, ಅದು ಸಿನಿಮಾನ ಆ್ಯಕ್ಚುಲಿ ಒಂದು ಅವಾರ್ಡ್ ಪರ್ಪೋಸಸ್ ಮಾಡೋಣ ಅಂತ ನನ್ನ ತಲೆಯಲ್ಲಿ ಇತ್ತು ಫಸ್ಟು. ಸೊ ಆ ಥರನೇ ನಾವು ಶೂಟ್ ಮಾಡಿ ಆದಮೇಲೆ ಗೊತ್ತಾಯ್ತು ಅದು. ಸೊ ಅದು ಬೇರೆ ಥರನೇ ಹೋಗುತ್ತೆ ಅಂತಂದ್ರೆ, ಅವಾರ್ಡ್ಗೂ ಇದಕ್ಕೆ ಯಾವುದೇ ಇಲ್ಲ. ಅಂದರೆ ಮಾಡ್ತಾ 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 ಅದನ್ನೇ ಕಮರ್ಷಿಯಲ್ ಬೇಕಾಯಿತು. ಆ್ಯಕ್ಚುಲಿ ಸಾಂಗ್ ಇದ್ದಿಲ್ಲ, ಸಾಂಗ್ ತೊಗೊಂತು. ಆಮೇಲೆ ಮ್ಯೂಸಿಕ್ ಕಡಿಮೆ ಬೇಕು ಅಂತ ನಾವು ಅಂದ್ಕೊಂಡು, ಅದು ಮ್ಯೂಸಿಕ್ ಬೇಕು ಅಂತ ಅಂದ್ಕೊಂಡು ಹೋಯ್ತು. ಸೊ ಇವಾಗ ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಬ್ರಿಡ್ಜ್ ಸಿನಿಮಾ ಏನಂತದ, ಅದನ್ನು ಮೀರಿ ಸಿನಿಮಾ ನಿಂತಿದೆ. ಇದೇ ಮೇ 1ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಸಹಕಾರ ಕೇಳ್ತಾ ಇದ್ದೀನಿ. ಯಾಕಂದರೆ ಈ ಥರ ಒಂದು ಪಪ್ಪಿ ಅಂತ ಸಿನಿಮಾ ಗೆಲ್ಲೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಎಷ್ಟೋ ಕಂಟೆಂಟ್ ಸಿನಿಮಾಗಳು ರೆಡಿ ಆಗ್ತಿದ್ದಾವೆ, ಅವು ಬರ್ತವೆ. ಅವಕ್ಕೆ ಈ ಸಿನಿಮಾ ದಾರಿ ದೀಪ ಅಂತ ನಾನು ಹೇಳ್ಬೋದು. ಅಚ್ಚ ಕನ್ನಡದ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಸಿನಿಮಾ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೇಕಂತ ನಾನು ಕೇಳಿಕೊಂಡು, ಎಷ್ಟಾಗುತ್ತೋ ಅಷ್ಟು ನೀವು ನಮಗೆ ಸಹಕಾರ ನೋಡ್ಬೇಕಂತ ನಿಮಗೆ ಮನವಿ ಮಾಡ್ಕೊತೀನಿ ಸರ್. ಯಾಕಂದ್ರೆ ಈ ಪಪ್ಪಿ ಟ್ರೈಲರ್ ಬಿಟ್ಟ ಮೇಲೆ ನನಗೆಲ್ಲರೂ ಫೋನ್ ಮಾಡಿ ಕೇಳ್ತಿದ್ರು. ನಮ್ಮ ಯೂಟ್ಯೂಬ್ ನೋಡುವಂಥ ಕಲಾವಿದರು ಮತ್ತು ಎಲ್ಲ ನಮ್ಮ ಅಭಿಮಾನಿಗಳು, ದೇವ್ರುಗಳು ಕೂಡ ನನಗೆ ಕೇಳ್ತಿದ್ರು. ಅದೇ ನಾನು ಹೇಳ್ಬೇಕೇನಂದ್ರೆ, ಈ ಮೇ 1ಕ್ಕೆ ನಮ್ಮ ಪಪ್ಪಿ ಸಿನಿಮಾ ಎಲ್ಲ ದೊಡ್ಡ ಸಿಟಿಯಲ್ಲಿ ರಿಲೀಸ್ ಆಗ್ತಾಯಿದೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿರಿ. ಯಾಕಂದ್ರೆ ಅವಾಗ ಈ ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಟ್ಟ ಮೇಲೆ ನಮ್ಮಂಥ ಬಡ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಪೋರ್ಟಿಂಗ್ ಅಸ್. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಇದು ನನ್ನ ಡೈರೆಕ್ಟರ್ ಜೊತೆ 2ನೇ ಸಿನಿಮಾ. ಫಸ್ಟ್ ಲವ್ ಅಂತ ಒಂದು ಮಾಡಿದ್ದೆ ಆ್ಯಕ್ಚುಲಿ, ಅದಾದಮೇಲೆ ಇದು 2ನೇ ಸಿನಿಮಾ. ಈ ಸಿನಿಮಾ ಇದು ಮೇನ್ ಕಂಟೆಂಟೇ ನಿಮಗೆ ಹೀರೋ ಅಂತ ಹೇಳ್ಬೋದು ಸಿನಿಮಾಗೆ. ಆಮೇಲೆ ಅವ್ರು ಹೇಳಿಲ್ಲ ಅದು ವಿಷಯನ. ಇವು ಯಾವುದೇ ರೀತಿ ಸ್ಕ್ರಿಪ್ಟ್ ಬರೆದಿಲ್ಲ ಅವರು ಇದಕ್ಕೆ. ಇದು ನನ್ನ ಸೀನು, ಆ ಹುಡುಗರಿಗೆ ಇದು ನನ್ನ ಸೀನು, ಆ್ಯಕ್ಟ್ ಮಾಡಿ ಅಂತ ನ್ಯಾಚುರಲ್ ಆಗಿಬಿಟ್ಟಿದ್ದಾರೆ. ನನಗೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಒಂದು ಶಾರ್ಟಲ್ಲಿ ಇನ್ನೊಂದು ಹೇಳಿರ್ತಾರೆ, ಇನ್ನೊಂದು ಶಾರ್ಟಲ್ಲಿ ಇನ್ನೊಂದು ಡೈಲಾಗ್ ಹೇಳಿರ್ತಾರೆ ಅವರು. ಆ ಥರದ್ದೊಂಥರ ಚಾಲೆಂಜಿಂಗ್ ಜಾಸ್ತಿ ಇತ್ತು ಈ ಸಿನಿಮಾದಲ್ಲಿ. ಅಂದರೆ ಯಾವುದೇ ರೀತಿ ಸ್ಕ್ರಿಪ್ಟ್ ಇಲ್ಲದಿರೋದ್ರಿಂದ. ಬಟ್ ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದುರ್ಗಪ್ಪಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಮ್ಮೂರವ್ರು. ನಂದು ಡೋಣಿನೇ ಆ್ಯಕ್ಚುಲಿ, ನಂದು ಉತ್ತರ ಕರ್ನಾಟಕ, ನಮ್ಮೂರವ್ರು ಹಾಡಿರೋದು. ಅದು ನನಗೆ ಇನ್ನೂ ಖುಷಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧ್ರುವ ಸರ್ಗೆ ಸ್ಪೆಷಲ್ ನಮಸ್ತೆ. ನಮಗೆ ನಮ್ಮ ಇಡೀ ತಂಡಕ್ಕೆ ಒಂದು ಬ್ಯಾಕ್ ಬೋನ್ ಅವರು ಇಲ್ಲದೆ ಇವತ್ತಿನ ಇಲ್ಲ. ನನಗೆ ಡೈರೆಕ್ಟರ್ ತುಂಬ ವಿಷಯಗಳನ್ನ ಬಿಟ್ಬಿಟ್ರೆ ಹೇಳಲಿಕ್ಕೆ, ಯಾಕೆ ಹೇಳಿಲ್ಲ ಅಂತ ಗೊತ್ತಾಗಲಿಲ್ಲ. ಇದರಲ್ಲಿ ಈ ಸಿನಿಮಾದಲ್ಲಿ ಇಡೀ ಸಿನಿಮಾ ಒಂದು 15 ದಿನ ಶೂಟಿಂಗ್ ಮಾಡಿದ್ದೀವಿ. ನಾನು ಮತ್ತು ಡೈರೆಕ್ಟರ್ ಇಬ್ಬರೇ ಸೆಟ್ಟಲ್ಲಿದ್ದಿದ್ದು, ಕಲಾವಿದರನ್ನ ಬಿಟ್ಟು. ನೋ ಮೇಕಪ್ ಆರ್ಟಿಸ್ಟು, ಕಾಸ್ಟ್ಯೂಮ್ ಡಿಸೈನರ್ಸ್ ಇಲ್ಲ, ಪ್ರೊಡಕ್ಷನ್ಸ್ ಬಾಯ್ಸ್ ಇಲ್ಲ, ಲೈಟ್ ಬಾಯ್ಸ್ ಇಲ್ಲ, ಈವನ್ ಥರ್ಮಾಕೋಲ್ ಕೂಡ ಹಿಡಿಲಿಲ್ಲ. ತುಂಬ ನ್ಯಾಚುರಲ್ ಆಗಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡಿದ್ದಷ್ಟೇ, ಬೇರೆ ಏನು ಕಾರಣ ಅಲ್ಲ. ಕತೆ ಬರೆದಾಗ ನನ್ನ ತಲೆಯಲ್ಲಿ ಕೆಲವೊಂದಿಷ್ಟು ಡೈಲಾಗ್ ಇದ್ದು, ಏನಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ತುಂಬ ಜನ ಬಡ ಕಾರ್ಮಿಕರು. ಸೊ ಈ ಬೇಸಿಗೆಗಾಲ ಬಂತಂದರೆ ಬಸ್ ಹತ್ತಿ ಬೆಂಗಳೂರು ದುಡಿಯೋಕ್ಕೆ ಬರ್ತಾರೆ. ಸೊ ದುಡಿಯೋಕ್ಕೆ ಬಂದಾಗ ಅವ್ರು ಹೇಗೆ ಜೀವನ ಕಟ್ಕೋತಾರೆ, ಇಲ್ಲಿ ಎಷ್ಟು ಸ್ಟ್ರಗಲ್ ಪಡ್ತಾರೆ ಅನ್ನೋದು ಸಿನಿಮಾದ ಒಂದು ಕತೆ, ಥೀಮ್ ಅಂತ ಹೇಳ್ಬೋದು. ಬಂದಾದಮೇಲೆ ಏನು ಸ್ಟ್ರಗಲ್ ಇರುತ್ತೆ ಅನ್ನೋದು. ಸೊ ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳ್ಬೇಕಂತ ನನಗೆ ಅನಿಸಿದ್ದು. ಸೊ ಆ ಥರ ಡೈಲಾಗ್ ಬರ್ಕೊಂಡಾಗ, ಸೊ ನನಗೆ ಚಾಲೆಂಜ್ ಏನಂತಂದರೆ, ಸೊ ನಾವು ಬರ್ದಿರೋ ಡೈಲಾಗ್ನ ಇವ್ರು ಹೇಳ್ತಾರೋ ಇಲ್ಲ, ಅದು ನಮ್ಮ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಡೈಲಾಗ್ ಅಂತಂದಾಗ. ಸೊ ಹಂಗಾಗಿ ನಾನು ಸಿನಿಮೆಟಿಕಲ್ಲಿ ನಾನು ಹೋಗಲಿಲ್ಲ. ಸಿನಿಮಾ ಥರ ನಾನು ಯಾವತ್ತೂ ಶೂಟ್ ಮಾಡಲಿಲ್ಲ. ಸಿನಿಮಾಕ್ಕೆ ಏನು ಬೇಕೋ
ಅಷ್ಟನ್ನು ಮಾತ್ರ ಇದು ಮಾಡ್ತಿದ್ದೆ. ನಾನು ಇವತ್ತಿಗೂ ಒಂದು ಪೇಪರು ಪೆನ್ ಹಿಡ್ಕೊಂಡು ಡೈಲಾಗ್ ಬರ್ದಿಲ್ಲ, ಯಾಕಂದರೆ ನನ್ನ ತಲೆಯಲ್ಲಿ ಏನು ಬರ್ತದೆ ಆನ್ ಸ್ಪಾಟಲ್ಲಿ ಇವ್ರಿಗೆ ಹೇಳ್ತಿದ್ದೆ. ಇವ್ರಿಗೂ ಜಾಸ್ತಿ ಟ್ರೈನಿಂಗ್ ಕೊಟ್ಟರೆ ಅದು ಸಿನಿಮೆಟಿಕಲ್ ಆಗಿ ಹೋಗ್ಬಿಡುತ್ತೆ. ಸಿನಿಮಾ ಥರ ನನಗೆ ಬೇಕಾಗಿದ್ದಿಲ್ಲ, ಅದು ನ್ಯಾಚುರಲ್ ಆಗೇ ಬರಲಿ ಅಂತ ಆನ್ ಸ್ಪಾಟಲ್ಲಿ ನನ್ನ ಡೈಲಾಗ್ ಏನಿತ್ತು ಇವ್ನಿಗೆ ಹೇಳ್ತಿದ್ದೆ. ಒಂದು ಸ್ಪಾಟಲ್ಲಿ ರಿಹರ್ಸಲ್ ಮಾಡ್ತಿದ್ರು, ಟೇಕ್ ಅಂತಿದ್ದೆ, ಇಮಿಡಿಯೇಟ್ ಇದು ಮಾಡ್ತಾಯಿದ್ರು. ಸೊ ಅವ್ರನ್ನ ನಮ್ಮ ಸಿನಿಮಾ ಥರ ಮಾಡ್ಸಂತಂದರೆ ದೇವರಣೆಗೆ ಅದು ಬಾಗ್ತಿದ್ದಿಲ್ಲ. ಸೊ ಹಂಗಾಗಿ ನಾವು ಸಿನಿಮಾ ಸಿಂಕ್ ಹೋದ್ವಿ. ನಿಜವಾಗ್ಲೂ ನಮ್ಮ ಬಾಬು ಸರ್ ಹೇಳ್ದಂಗೆ ಈ ಸಿನಿಮಾಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಗೊತ್ತಿಲ್ಲ ಹೊಸದೋ ಏನೋ, ಇಬ್ಬರೇ ಟೆಕ್ನಿಷಿಯನ್ಸ್, ಒಂದು ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಾಫರ್ ಇಬ್ಬರೇ ಸೇರಿ ಮಾಡಿರ್ತಕ್ಕಂಥ ಪಪ್ಪಿ ಸಿನಿಮಾ. ಇದನ್ನು ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಬ್ಬರು ಸಿಂಗ್ ಸೌಂಡ್ ಬಿಟ್ಟರೆ ಇದರಲ್ಲಿ ಬೇರೆ ಯಾರೂ ಇಲ್ಲ. 4 ಜನ ಕಲಾವಿದರು, ಒಬ್ಬ ಸಿಂಗ್ ಸೌಂಡ್ರು. ಸೊ ಸುರೇಶ್ ಬಾಬು ಸರ್, ನಾವು ಇನ್ಕ್ಲೂಡು ಒಂದು ಲೈಟ್ ಸಮೇತ ಯೂಸ್ ಮಾಡಿಲ್ಲ, ಅದು ನೈಟ್ ಎಫೆಕ್ಟ್ ಮಾತ್ರ, ಡೇದಲ್ಲಿ ಲೈಟಾಗಿ ಯೂಸ್ ಮಾಡಿಲ್ಲ, ಥರ್ಮೋಕೋಲ್ ಇಲ್ಲ. ಅದು ನಾವು ಯೂಸ್ ಮಾಡಬಾರ್ದಂತಲ್ಲ, ಅದು ನ್ಯಾಚುರಲ್ ಆಗೇ ಬೇಕಾಗಿತ್ತು ನನಗೆ. ಇದೊಂದು ನನಗೊಂದು ಚಾಲೆಂಜು, ಈ ಥರ ಬೇಕಾಗಿತ್ತು, ಈ ಥರ ಮಾಡೋಣ, ಯಾಕಾಗಲ್ಲ ಅನ್ನೋದು ಒಂದು ಚಾಲೆಂಜ್ ತೊಗೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಅದೊಂದು ಹೆಮ್ಮೆಯಿಂದ ಹೇಳ್ಕೊತಿದ್ದೆ, ಒಂದು ಹೊಸದು ಅನಿಸ್ಬೋದು ಕನ್ನಡ ಇಂಡಸ್ಟ್ರಿಗೆ. ಸೊ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದು ಬಾಬು ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಏನನ್ನಿದ್ರೆ ಪ್ರಶ್ನೆ ಇದ್ದರೆ ಕೇಳ್ಬೋದು ಸರ್. ಓಕೆ. ಹೌದು ಸರ್, ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನನ್ನ ಪಪ್ಪಿ ಸಿನಿಮಾ ಕೂಡ ನಾವು ಸಬ್ಮಿಟ್ ಮಾಡಿದ್ವಿ. ಸೊ ಆದರೆ ಅಲ್ಲಿ ಸೆಲೆಕ್ಷನ್ ನಡೀಲಿಲ್ಲ. ಅದು ಯಾಕೆ ನಡೀಲಿಲ್ಲ, ಏನಾಯಿತು ಅಂತ ನಾನು ಹೇಳೋದಕ್ಕಿಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ನಾನು ಹೆಚ್ಚಿಗೆ ಹೇಳೋಕ್ಕೆ ಆಗಲ್ಲ. ಸೊ ಅದು ನನಗೊಂದು ಆಸೆ ಇರುತ್ತೆ, ಏನಂತಾರೆ, ಒಬ್ಬ ಫಿಲ್ಮ್ ಮೇಕರ್ಗೆ ನಾನು ಯಾವಾಗಲೂ ಪ್ರತಿ ವರ್ಷ ಫಿಲ್ಮ್ ಫೆಸ್ಟಿವಲಿಗೆ ಹೋಗ್ತೀನಿ. ಅಲ್ಲಿ ಆ ಫೋಟೋ, ನಮ್ಮ ಭಾಗದ ಫೋಟೋ, ಒಂದು ಶಿವಮ್ಮ ಅಂತ ಸಿನಿಮಾ ನೋಡ್ತಾ ಇದ್ದಾಗ ನೋಡಿದ ಪ್ರೇಕ್ಷಕರೆಲ್ಲ ಎದ್ದು ನಿಂತ ಒಂದು ಕ್ಲಾಪ್ಸ್ ಮಾಡ್ತಾರೆ. ಅದೇ ಡೈರೆಕ್ಟ್ರಿಗೆ ದೊಡ್ಡ ಇದು. ಸೊ ಅದಕ್ಕಿಂತ ಏನಿಲ್ಲ. ಸೊ ನಂದೊಂದು ಡ್ರೀಮ್ ಇತ್ತು, ನಾನು ಅದಕ್ಕೆ ಫೆಸ್ಟಿವಲ್ಗೆ ಹೋದಾಗ ನಮ್ಮ ಸುರೇಶ್ ಬಾಬು ಸರ್ಗೆ, ವಿಶ್ವ ಸರ್ಗೆ ಹೇಳಿದೆ, ನೆಕ್ಸ್ಟ್ ನಮ್ಮ ಪಪ್ಪಿ ಸಿನಿಮಾ ಒಂದು ಸಿನಿಮಾ ಮಾಡೋಣ ಸರ್, ನಮ್ದು ಇರಬೇಕು, ನಮ್ಮ ಸೆಲೆಕ್ಷನ್ ಆಗಬೇಕು. ಅದೇ ಚಾಲೆಂಜಿಂಗ್ ತೊಗೊಂಡು ಆ ಸಿನಿಮಾ ಡೇಟ್ ಅನೌನ್ಸ್ ಆಗೋ, ಫೆಸ್ಟಿವಲ್ ಡೇಟ್ ಅನೌನ್ಸ್ ಆಗೋದ್ರಲ್ಲಿ ಸೆನ್ಸರ್ ಮಾಡಿ ಸಬ್ಮಿಟ್ ಮಾಡಿದ್ವಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಬಟ್ ಯಾವ ಭಾಗದಲ್ಲೂ ಕನ್ನಡಕ್ಕೂ ಸೆಲೆಕ್ಷನ್ ಮಾಡಿ, ಏಷ್ಯಾಕ್ಕೂ ಮಾಡಿದ್ವಿ, ಸೊ ಭಾರತೀಯ ಚಿತ್ರೋತ್ಸವಕ್ಕೂ ಮಾಡಿದ್ವಿ, ಯಾವುದಕ್ಕೂ ಸೆಲೆಕ್ಷನ್ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅಂತ ನಿಮಗೂ ಗೊತ್ತಿದೆ, ಅದನ್ನು ಹೆಚ್ಚಿಗೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತೀನಿ ಸರ್. ಸಿನಿಮಾ ನೋಡಿಲ್ಲ, 10 ನಿಮಿಷ ಅಷ್ಟಿದೆ. ಅದಕ್ಕೆ ಅವರು ನೋಡಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇತ್ತು, ವಿಮಿಯೋ, ಅದು ಯಾರು ಸುಳ್ಳು ಹೇಳಿ ಮಾಡೋಕ್ಕಲ್ಲ. 10 ನಿಮಿಷ 57 ಸೆಕೆಂಡ್ ಮಾತ್ರ ಸಿನಿಮಾ ರನ್ ಆಗಿದೆ, ಬಿಟ್ಟರೆ ಏನೂ ನೋಡಿಲ್ಲ. ಎಟ್ಲೀಸ್ಟ್ ನನ್ನ ಸಿನಿಮಾದ ಟ್ರೈಲರ್ ನೋಡಿದ್ರೆ ಆ ಸಿನಿಮಾ ಅವ್ರು ಸೆಲೆಕ್ಷನ್ ಮಾಡ್ಕೊತಿದ್ರು ಅನಿಸುತ್ತೆ. ಸೊ ಅದು ಮಾಡ್ಕೊಳ್ಲಿಲ್ಲ, ಯಾಕಂದರೆ ನಮ್ಮ ಭಾಗದ, ನಮ್ಮ ಮಣ್ಣಿನ ಕತೆ ನಾವು ತೋರಿಸ್ಲಿಲ್ಲ ಅಂತಂದರೆ ಇನ್ನು ಏನು ತೋರಿಸ್ಬೇಕು? ಸೊ ಫೆಸ್ಟಿವಲ್ ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಬೇರೆ ಭಾಷೆ, ಬೇರೆ ಕಲ್ಚರ್ನ ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಭಾಗದ ಜನ ನೋಡ್ಬೇಕಂತ. ಹೌದು, ಬರೀ ಬೇರೆಯವ್ರದ್ದು ನಾವು ನೋಡೋದಾಯ್ತು, ನಮ್ಮದು ಒಂದು ನಮ್ಮ ಕಂಟೆಂಟ್ ಇದೆ. ಈಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದರೆ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಕಂಟೆಂಟ್ ಇದೆ. ಈಗ ನೋಡಿ, ಈ ನಮ್ಮ ಕೊಪ್ಪಳ ಭಾಗದ್ದು, ಈ ರಾಯಚೂರು ಭಾಗದ್ದು, ಇವೆಲ್ಲ ಕತೆ ಇಂಥ ಒಂದೊಂದು ಜಿಲ್ಲೆಗಿದೆ. ನಮ್ಮ ಭಾಗದ್ದು ಬೇರೆಯವ್ರಿಗೆ ಹೇಳ್ಬೇಕಲ್ವಾ, ಬೇರೆಯವ್ರು ನಾವು ನೋಡೋದಷ್ಟಲ್ಲ, ನಮ್ಮದು ಬೇರೆಯವ್ರಿಗೆ ಹೋಗ್ಬೇಕಲ್ಲ. ನನ್ನ ಇಂಟೆನ್ಸಿಟಿ ಅದೇನೆ. ಸೊ ಈ ಥರ ಆಗಿದೆ ಸರ್. ಸರ್ ನಾವು ತುಂಬ ಸರಿ ಹೋಗಿದ್ವಿ, ಅಕಾಡೆಮಿಗೆ ಹೋದ್ವಿ, ಸರ್ ನೋಡಿ ಅಂತ ಹೇಳಿದ್ವಿ. ಇಲ್ಲ, ನಿಮ್ಮ ಸಿನಿಮಾ ನೋಡಿದ್ವಿ, ಆದರೆ ನಿಮ್ಮ ಸಿನಿಮಾ ಆಗಿದೆ ಅಂತ ನಮಗೆ ಒಂದು ಲೆಟರ್ ಕೊಟ್ಟು ಮಾಡಿಬಿಟ್ರು ಸರ್. ಅದು ಏನಂತಂದರೆ, ಓದ್ವಿ ನಾವು ಅಕಾಡೆಮಿಗೆ ಹೋಗಿ, ಸರ್ ನೋಡಿದ್ದು ನನಗೆ ಪ್ರೂಫ್ ಕೊಡಿ ಅಂತಂದ್ರು. ಒಂದು ಲೆಟ್ರ್ ಬರೆದಿದ್ರು, ಅದರಲ್ಲಿ ಏನಂತಂದರೆ, ಪಪ್ಪಿ ಡ್ಯೂರೇಷನ್ ಇಷ್ಟಿದೆ, ನಿರ್ದೇಶನ ಕಳಪೆ, ಛಾಯಾಗ್ರಹಣ ಕಳಪೆ, ಆಮೇಲೆ ಮ್ಯೂಸಿಕ್ಕು ಕಳಪೆ. ಅದಕ್ಕೆ ನನಗೆ ಬೇಜಾರಾಗಿಲ್ಲ. ಓಕೆ, ನಮ್ಮ ಕೆಲಸ ನಿಮಗೆ ತೃಪ್ತಿ ಆಗಿಲ್ಲ, ಆಗದೆ ಇರ್ಬೋದು, ನಾನು ಮಾಡಿ ಸಿನಿಮಾ ಇಷ್ಟ ಆಗ್ಬೇಕಂತೇನಿಲ್ಲ. ಅದಾದಮೇಲೆ ಮಕ್ಕಳ ಅಭಿನಯ ಮನ ಮುಟ್ಟುವಂತಿಲ್ಲ ಅಂತಂದ್ರಲ್ಲ, ನನಗೆ ತುಂಬ ಬೇಜಾರಾಗಿತ್ತು. ಎಷ್ಟು ನೊಂದಿದ್ದೀನಿ ಅಂತಂದ್ರೆ, ಒಬ್ಬ ಫಿಲ್ಮ್ ಮೇಕರ್ ಆಗಿ 15-16 ವರ್ಷ ಇಂಡಸ್ಟ್ರಿಯಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ನಾನು ತುಂಬ ನೊಂದ್ಕೊಂಡಿದ್ದೀನಿ, ನಂದು ಬಿಟ್ಬಿಡಿ. ಸೊ ಮಕ್ಕಳ ಅಭಿನಯ ಮನ ಮುಟ್ಟುವಂತಿಲ್ಲ ಅಂದಾಗ ನನಗೆ ತುಂಬ ಬೇಜಾರಾಗಿತ್ತು. ಅವತ್ತು ಬಂದೆ, ತಿರುಗಿ ಮರುದಿನ ಗುರುವಾರ ಈ ಥರ ರಾಯರ್ ನೆನೆಸ್ಕೊಂಡು ನಾನು ಟ್ರೈಲರ್ ಲಾಂಚ್ ಮಾಡಿದೆ. ಸೊ ಅದು ಟ್ರೈಲರ್ ಲಾಂಚ್ ಆಗಿ ರಿಲೀಸ್ ಆದಮೇಲೆ ಅದೊಂದು ಇತಿಹಾಸನ ಆಗೋಯ್ತು. ಯಾಕೆ ಅವ್ರಿಗೆ ಅಭಿನಯ ಮನ ಮುಟ್ಟುವಂತ ಇಲ್ಲ ಅಂದಾಗ ನನಗೆ ನೋವಾಯ್ತು ಅಂತಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಒಂದು ಪ್ರೀಮಿಯರ್ ಶೋ ಮಾಡ್ತಿದ್ವಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಎಲ್ಲರಿಗೆ ಮಿನಿ ಥಿಯೇಟ್ರಲ್ಲಿ ಮಾಡ್ತೀವಿ ಸರ್. ಬಿಗಿನಿಂಗಿಂದ ಎಂಜಾಯ್ ಮಾಡಿದವರು ಎಲ್ಲರೂ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಬಂದಾಗ, ಸರ್ ಈ ಹುಡುಗ ಇದಾನಲ್ಲ, ಇವನಿಗೇನು ಗೊತ್ತು ಸರ್, ಸಿನಿಮಾ ನೋಡಿ, ಪಪ್ಪಿ ಸಿನಿಮಾ ನೋಡಿ ಅವ್ನು ಕಣ್ಣೀರು ಹಾಕಿದ್ದಾನೆ ಸರ್. ಈಗ ದೊಡ್ಡವ್ರಿಗೆ ಹೇಳ್ಬೋದು, ಸರ್ ಸಿನಿಮಾ ನೋಡಿ ಸ್ವಲ್ಪ ಹ್ಯಾಕ್ಟ್ ಮಾಡಿ ಅಂತ ನಾವು
ಆ್ಯಕ್ಟ್ ಮಾಡ್ಬೋದು, ಆದರೆ ಮಕ್ಕಳು ಆ್ಯಕ್ಟ್ ಮಾಡಲ್ಲ ಸರ್. ಸೊ ಆ ಒಂದು ರಿಯಾಲಿಟಿಯಾಗಿ ಅವ್ನು ಕಣ್ಣೀರು ಹಾಕಿದೆ ಸರ್. ನಾವು ಸಿನಿಮಾ ಸ್ಟಾಪ್ ಮಾಡಿ ಏನಾಯ್ತು ಅಂತಂದರೆ ಅವನು ಆ ಸಿನಿಮಾಗೆ ಅಷ್ಟು ಕನೆಕ್ಟ್ ಆಗಿದ್ದಾನೆ. ಅಂದರೆ ಮಕ್ಕಳಿಗೆ ಅಷ್ಟು ಸಿನಿಮಾ ಕನೆಕ್ಟ್ ಆಗಿದ್ದಾಗ ನೀವು ಸಿನಿಮಾ ನೋಡ್ದೇ ಮನ ಮುಟ್ಟುವಂತ ಇಲ್ಲ ಅಂತಂದಾಗ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ ಸರ್ ಫಿಲ್ಮ್ ಮೇಕರ್ಗೆ. ಸೊ ಅದೇ ನನಗೆ ತುಂಬ ಬೇಜಾರಾಗಿರೋ ವಿಷಯ ಸರ್. ಸೊ ಅದಕ್ಕೆ ಸಿನಿಮಾ ಮಾತ್ರ ಅದ್ಭುತವಾಗಿದೆ, ಮಕ್ಕಳು ನೋಡ್ತಕ್ಕಂಥನೇ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ಈಗ ನನಗೆ ಅವಾಗ ಸತ್ಯ ಸರ್, ನನಗೆ ಅವತ್ತು ಅನಿಸಿದ್ದೇನಂತಂದರೆ ಯಾರೋ 4 ಜನರಿಗೆ ಜೂರಿಗಳಿಗೆ ನಾವು ಸಿನಿಮಾ ಮಾಡೋದಲ್ಲ, ನಮ್ಮನ್ನು ಸಿನಿಮಾ ಪ್ರೇಮಿಗಳಿಗಿರ್ತಾರೆ ಅವ್ರಿಗೆ ನಿಜವಾಗ್ಲೂ ಸಿನಿಮಾ ಇಷ್ಟ ಆಗಿದೆ ನೋಡಿ ಸರ್. 1,500 1,500 ಕಾಮೆಂಟ್ಸ್ ಇದೆ ಸರ್, ನೀವು ಚೆಕ್ ಮಾಡ್ಬೋದು ಬೇಕಾದರೆ. ನಾನು ಹೇಳ್ತಾ ಇಲ್ಲ, ನಿಮ್ಮ ಮುಂದೆನೇ ನಿಮ್ಮ ಕೈಯಲ್ಲಿ ಮೊಬೈಲ್, ಒಂದು ಬ್ಯಾಡ್ ಕಾಮೆಂಟ್ಸ್ ಇಲ್ಲ ಸರ್. ಪಪ್ಪಿ ಟ್ರೈಲರ್ ಬಗ್ಗೆ ಒಂದು ಬ್ಯಾಡ್ ಕಾಮೆಂಟ್ಸ್ ಇಲ್ಲ ಸರ್. ಇದೇ ನಮಗೆ ನಿಜವಾದ ದೊಡ್ಡ ಗೆಲುವು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಏನಿಲ್ಲ, ಒಂದು ಬ್ಯಾಡ್ ಕಾಮೆಂಟ್ಸ್ ಇದ್ದರೆ ತೋರಿಸಿ ಸರ್. ಇದೇ ಸರ್ ನಿಜವಾದ ಗೆಲುವು ಸರ್. ನೋಡಿ ಎಷ್ಟು ಜನ ನಮಗೆ ಕಾಲ್ ಮಾಡಿ ಮನ್ಸೂರೆ ಸರ್, ಅಕ್ಷತಾ ಪಾಂಡವಪುರ ಅವರೆಲ್ಲ ಸ್ಟೇಟಸ್ ಹಾಕಂತಾರೆ, ಆ ಮಂಡ್ಯ ರಮೇಶ್ ಸರ್, ವಿನಯ್ ರಾಜ್ಕುಮಾರ್ ಸರ್ ಸ್ಟೇಟಸ್ ಹಾಕೊಂತಾರೆ. ಸೊ ಆಮೇಲೆ ನಿನ್ನೆ ರಾಜ್ಬಿ ಶೆಟ್ಟಿ ಸರ್, ರಮ್ಯ ಮೇಡಮ್ ಅವರೆಲ್ಲ ಇದು ಮಾಡ್ತಾರೆ. ಅಷ್ಟೇ ಯಾಕೆ, ನಾನು ಅದೇನೆ ಹೇಳಿದ್ರಲ್ಲ, ರಾಣಾ ದಗುಪಟಿ ಅವರು, ಅವ್ರ ಆಫೀಸ್ ಕಡೆಯಿಂದ ಕಾಲ್ ಬಂದುಬಿಟ್ಟು, ಸೊ ಅವರೆಲ್ಲ ನಾನು ರೈಟ್ಸ್ ಬಗ್ಗೆ ಇನ್ನೂ ಮಾತುಕತೆ ನಡೀತೆ. ಅಂದರೆ ಯೋಚನೆ ಮಾಡಿ ಸರ್, ಇದೇ ನಿಜವಾದ ಗೆಲುವಲ್ವಾ ಸರ್. ಒಂದು ಕನ್ನಡ ಸಿನಿಮಾನ ನಮ್ಮ ಈ ನೆಲದಿಂದ ಇನ್ನೊಂದು ಸಿನಿಮಾ ನೆಲದವರು ದೊಡ್ಡ ಸೂಪರ್ ಸ್ಟಾರ್ ಅವರು, ಆಯಿತಾ, ಅವರು ನಮಗೆ ಇದು ಕಾಲ್ ಮಾಡಿ ಇದು ಮಾಡ್ತಾರಂತಂದರೆ ಇದೇ ನನಗೆ ನಿಜವಾದ ಗೆಲುವು ಸರ್. ಇದಕ್ಕಿಂತ ಇನ್ನೇನು ನಾನು ಇದು ಮಾಡಿಲ್ಲ. ಆಮೇಲೆ ಯಾವುದೇ ಥರದ್ದು ನಾವು ಬೂಸ್ಟ್ ಮಾಡೋದು, ರನ್ ಮಾಡೋದು ಏನೂ ಇಲ್ಲ. ಇವಾಗಲೂ ನೀವು ಆರ್ಗ್ಯಾನಿಕ್ ಆಗಿ ಟ್ರೈಲರ್ ಹೋಗ್ತಾ ಇದೆ, ಒಂದೇ ಒಂದು ಬೂಸ್ಟ್ ಮಾಡಿಲ್ಲ. 7 ಲಕ್ಷ 8 ಲಕ್ಷ ಸಮಥಿಂಗ್ ರನ್ ಆಗ್ತೈತೆ, ಒಂದು ಸರಿ ಬೂಸ್ಟ್ ಮಾಡಿಲ್ಲ. ಯಾಕಂದರೆ ನಿಜವಾದ ಕಂಟೆಂಟಿಗೆ ಬೂಸ್ಟ್ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಅಂದರೆ ಎಲ್ಲರ ಸಹಕಾರ ಇದೆ. ಈಗ ನಾನು ಇಷ್ಟೇ ಕೇಳ್ಕೊಳ್ಳೋದು, ಜನರಿಗೆಲ್ಲ ಇಷ್ಟ ಆಗಿದೆ, ಅದನ್ನು ತಲುಪಿಸೋ ಕೆಲಸ ನಮ್ಮದು ಇದೆ, ನಿಮ್ಮದಿದೆ. ಇಂಥ ಸಿನಿಮಾ ಇದಾಗೋದ್ರಿಂದ ಸೊ ಮುಂದೆ ಬರೋ ಒಂದು ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಗಳಿಗೆ ಅಂತ ನಾನು ಅನ್ಕೊತೀನಿ. ಅದು ನಡೀತಾ ಇರಲಿ. ಹಿಂದೆ ತುಂಬ ಸಿನಿಮಾಗಳು ಬಂದಿದ್ದಾವೆ, ಇದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಈ ಥರ ಮುಂದೆ ಬರಬೇಕು. ನಮ್ಮಂಥ ಫಿಲಮ್ ಮೇಕರ್ಸು ಎಷ್ಟೋ ವರ್ಷಗಳಿಂದ ಕನ್ಸ್ಕೊಂಡು ಈಗಲೂ ಇಂಡಸ್ಟ್ರಿಯಲ್ಲಿದ್ದಾರೆ, ಸೈಕಲ್ ಓಡಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಮಾದರಿ ಆಗಬೇಕು ಪಪ್ಪಿ. ಅದಕ್ಕೋಸ್ಕರ ನಿಮ್ಮ ಸಹಕಾರ ನನಗೆ ತುಂಬ ಬೇಕು. ದಯವಿಟ್ಟು ನೀವು ನಮ್ಮೆಲ್ಲ ಇಂಥ ಪಪ್ಪಿ ಸಿನಿಮಾಕ್ಕೆ ಏನು ಸಹಕಾರ ಬೇಕು ದಯವಿಟ್ಟು ನಿಮ್ಮ ಪಾದಾವೃಂದಗಳಲ್ಲಿ ನಾನು ಕೇಳ್ಕೊತಿದ್ದೀನಿ. ನಮ್ಮ ಪಪ್ಪಿ ಸಿನಿಮಾಕ್ಕೆ ಏನು ಸಹಕಾರ ಬೇಕು ದಯವಿಟ್ಟು ನೀವು ಕೊಡಿ, ಜನರಿಗೆ ತಲುಪಿಸಿ ಸಕ್ಸಸ್ ಮಾಡಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಸರ್. ಬರೀ ನಾಯಿ ಅಂತಂದರೆ ಮೇಜರಾಗಿ ಒಂದು ನಾಯಿ, ಇವಂದು ಒಬ್ಬ ಶ್ರೀಮಂತ ಮನೆಯ ವ್ಯಕ್ತಿಯ ನಾಯಿ, ಒಬ್ಬ ಬಡ ಹುಡುಗನ ಪ್ರೀತಿ, ಇದೇ ಒಂದು ಡಿಫ್ರೆಂಟ್ ಆಗಿದೆ. ಅಂದರೆ ಒಬ್ಬ ಶ್ರೀಮಂತ ಮನೆಯ ನಾಯಿ, ಒಬ್ಬ ಬಡ ಹುಡುಗನ ಪ್ರೀತಿ, ಅದೆರಡು ಕಾಂಬಿನೇಷನ್ ಆದಾಗ ಹೆಂಗಿರುತ್ತೆ ನೀವು ಯೋಚನೆ ಮಾಡ್ಕೊಂಡು ಸರ್. ಅದೇ ಪಪ್ಪಿ ಇದು ಸರ್. ಅದು ಏನಂತಂದರೆ ಇದು ಗೋಲ್ಡನ್ ರೆಟ್ರೀವರ್ ಏನಂತಂದರೆ ಅದು ಒಂದು 4 ಡೇಸ್ಗೆಲ್ಲ ಒಂದೊಂದು ಇದಾಗೋಗ್ಬಿಡುತ್ತೆ ಸರ್. ನಾವು ಒಂದು ಶೆಡ್ಯೂಲ್ ಮಾಡಿದ್ರೆ ಒಂದು 5 ಡೇಸ್ ಆದರೂ ಗ್ಯಾಪ್ ಬೇಕಣ್ಣ. ಆ ಮಾಡೋದ್ನಾಗ ಇದು ಸಖತ್ ತಿನ್ನುತ್ತೆ. ಆ ಗೋಲ್ಡನ್ ರೆಟ್ರೀವರ್ ನಿಮಗೆ ಗೊತ್ತು ಅದು ಯಾವ ಥರ ಇದಾಗುತ್ತೆ ಅಂತ. ಸೊ ಹಂಗಾಗಿ ಅದು ಒಂದೊಂದು ಆ್ಯಂಗಲಲ್ಲಿ ನಿಮಗೆ ಆ ಥರ ಕಾಣಿಸಿರ್ಬೋದು, ಅದು ನಿಜ ಕೂಡ ಸರ್. ಸರಿ, ಸ್ಟೋರಿ ಬರೆಯೋಕ್ಕೆ ಇನ್ಸ್ಪಿರೇಷನ್ ಅಂತಂದರೆ ನಮ್ಮ ಭಾಗದ ನೇಟಿವಿಟಿ ಅಂತಲೇ ಹೇಳಬೇಕು. ಯಾಕಂದರೆ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಭಾಗದ ಕಥೆಗಳು ಬಂದವು, ಅದು ಸಕ್ಸಸ್ಸು ಮಾಡಿದ್ರು ನಮ್ಮ ಚಿತ್ರಪ್ರೇಮಿಗಳು. ನನಗೆ ಅನಿಸಿದ್ದು ನಮ್ಮ ಭಾಗದ ಕಥೆಗಳು ಬರಬೇಕು ಅಂತ. ನಮ್ಮ ಭಾಗದ, ನಾನು ಆ ಭಾಗದವನಾಗಿರೋದ್ರಿಂದ ನಮ್ಮ ಕಥೆಗಳನ್ನು ನಾವು ಹೇಳೋದ್ರಿಂದ ಜನರಿಗೆ ಇನ್ನೂ ಹತ್ರ ಆಗಬೇಕು ಸೊ ಅನ್ನೋದು ನನ್ನ ಉದ್ದೇಶ ಆಗೈತು. ಹಾಗಾಗಿ ನಮ್ಮ ಭಾಗದ ಒಂದು ನೇಟಿವಿಟಿ ಏನಿದೆಯಲ್ಲ ಸರ್, ಅದೇ ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸರ್. ಇಲ್ಲ ಸರ್, ಧ್ರುವ ಸರ್ಜಾ ಸರ್ ಆ್ಯಕ್ಟ್ ಮಾಡಿಲ್ಲ, ಬಟ್ ಆ ಕಂಟೆಂಟ್ ನೋಡಿ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಫಸ್ಟು ಫೋನ್ ಕಾಲ್ ನಾನು ನಿಜವಾಗ್ಲೂ ಇವತ್ತಿಗೂ ನನಗೆ ಶೇರಿಂಗ್ ಆಗುತ್ತೆ ಅವರು ಫೋನ್ ಕಾಲ್ ಮಾತಾಡಿದಾಗ. ಅಮೇಜಿಂಗ್ ಸರ್, ಅವರು ಸಪೋರ್ಟ್ ನನ್ನ ಬಾಯಿಲ್ಲ ಹೇಳೋಕ್ಕಾಗಲ್ಲ ಸರ್. ಅವ್ರದ್ದು ಅಷ್ಟು ಒಂದು ಇದಿದೆ ಎಲ್ಲ ಆ್ಯಂಗಲಲ್ಲಿ. ನನಗೆ ಪಪ್ಪಿ ಅದು ಒಂದು ಟ್ರೈಲರ್ ಏನು ಬಿಟ್ಟಿದ್ದೀವಲ್ಲ, ಸೊ ಅವಾಗಿಂದ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಸೊ ಕಾಲ್ ಮಾಡಿ ಅದ್ರ ಬಗ್ಗೆ ಏನಾಯಿತು, ಏನೇನು ಬೇಕು, ಯಾವ ಥರ ಸಪೋರ್ಟ್ ಬೇಕು, ಖಂಡಿತ ಈ ಥರ ಕಂಟೆಂಟ್ ಗೆಲ್ಲಬೇಕು ಅಂತ. ಸೊ ಅದೇ ಹೇಳ್ನಲ್ಲ ಸರ್, ಅವಾಗ ನಿಜವಾಗ್ಲೂ ಈ ಥರ ಪಪ್ಪಿ ಟ್ರೈಲರ್ ಬಂದಾಗ, ನಾನು ಇನ್ನೂ ಸರಿ ಹೇಳ್ತಿದ್ದೀನಿ, ಈ ಥರ ಪಪ್ಪಿ ಸಿನಿಮಾ ಟ್ರೈಲರ್ ಬಂದಾಗ ಪುನೀತ್ ಸರ್ ಇದ್ದಿದ್ರೆ ಫಸ್ಟ್ ಕಾಲ್ ನಮಗೆ ಅವ್ರದ್ದೇ ಬಂದಿರೋದು. ಡೆಫಿನೆಟ್ ಅದು ನನಗೆ ಒಪ್ಪಿತ್ತು. ಸೊ ಆದರೆ ಅದು ಆ ಕಾಲು ಧ್ರುವ ಸರಿಂದ ಬರುತ್ತೆ. ಥ್ಯಾಂಕ್ ಯು ಧ್ರುವ ಸರ್. ಥ್ಯಾಂಕ್ ಯು ಸರ್.
ಹಾಂ ಸರ್, ನಾನು ತುಂಬ ಅಸೋಸಿಯೇಟ್ ಆಗಿ ಸಿನಿಮಾ ಮಾಡಿದ್ದೀನಿ. ಡೈರೆಕ್ಷನ್ ಆಗಿ ಫಸ್ಟ್ ಲವ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು 15-16 ವರ್ಷ ಆಯಿತು ಸರ್ ನಾನು ಇಂಡಸ್ಟ್ರಿಗೆ ಬಂದು. ಸೀರಿಯಲಿಂದ ನಾನು ರೈಟರ್, ನಾನು ಜೋಕಲ್ಲಿ ರಂಗೋಲಿ ಅಂತ ಬರ್ತಾ ಇತ್ತಲ್ಲ ಸರ್, ಅದಕ್ಕೆಲ್ಲ ರೈಟ್ರು. ಫಸ್ಟು ಲೈಟ್ ಮ್ಯಾನು, ಆರ್ಟಿಸ್ಟು, ಆಮೇಲೆ ಎಲ್ಲ ಅದು ಒಂದು 15 ವರ್ಷ ಚಪ್ಪಲಿ ಇಲ್ಲದೆ ನಾವು ಸುತ್ತಾಡಿದ್ವಿ ಸರ್ ಇಂಡಸ್ಟ್ರಿ. ಕೊನೆಗೂ ಒಂದು ಏನೋ ಸಕ್ಸಸ್ ಇದಾಗ್ತದೆ ಸರ್. ಇದು ಸಿಗಬೇಕು ಅಷ್ಟೇ, ಯಾಕಂದರೆ 15 ವರ್ಷ 17 ವರ್ಷ ಒಂದು ಸೈಕಲ್ ಆದಾಗ ಒಬ್ಬ ನಿರ್ದೇಶಕನಿಗೆ ಸಕ್ಸಸ್ ಸಿಗಲಿಲ್ಲ ಅಂತಂದರೆ ಅವನ ಮೆಂಟಾಲಿಟಿನೇ ತುಂಬ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಈ ಪಪ್ಪಿಗೆ ನಿಜವಾದ ಒಂದು ಗೆಲುವು ಸಿಗಬೇಕಂತ ನಾನು ನಿಮ್ಮ ಹತ್ರ ಆಶಿಸ್ತೀನಿ ಸರ್. ಇಲ್ಲ, ಎಲ್ಲರೂ ಮೇ 1ನೇ ತಾರೀಕು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನನಗೆ ಚಿತ್ರ ನೋಡಾದ್ಮೇಲೆ ತಿಥಿ ಸಿನಿಮಾ ನೋಡಿದಾಗ ಒಂದು ವೈಬ್ಸ್ ಇತ್ತಲ್ಲ, ಸೊ ಆ ವೈಬ್ಸ್ ಈ ಸಿನಿಮಾದಲ್ಲಿತ್ತು. ಖಂಡಿತ ಆ್ಯಸ್ ಅನ್ ಆಡಿಯನ್ ಎಮೋಷನ್ ಕನೆಕ್ಟ್ ಆಗ್ತಾರೆ ಎಲ್ಲರೂ. ಸೊ ಈ ಚಿತ್ರ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ತಾಳ್ಮೆಯಿಂದ ಕುತ್ಕೊಂಡು ನಮ್ಮೆಲ್ಲರ ಮಾತುಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ ಧ್ರುವ ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಡಿಯೋ